ವಾ ನಾನು ಹಾಕಿರ್ತಾರೆ ನಿಮ್ಮ ಮಗಳನ್ನ ನೋಡೋದು ದ್ರಾಕ್ಷಕ್ಕ ಯಾವ ಸೀಟಲ್ಲಿ ಕೂತಿದ್ರು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಲಾಗು. ನಾನು ನಮ್ಮ ರಿಲೇಟಿವ್ ಹುಡುಗಿದ ಆರತಿ ಶಾಸ್ತ್ರ ಹಾಕಿದ್ನಲ್ಲ, ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಅಲ್ಲಿ ಆರತಿ ಶಾಸ್ತ್ರ ಮುಗಿಸ್ಕೊಂಡು ನಮ್ಮ ನಾದಿನಿಯವ್ರ ಮನೆಗೆ ಬಂದ್ವಿ. ಇವ್ರದ್ದು 25th ಆ್ಯನಿವರ್ಸರಿ ನಮ್ಮ ಊರ್ಗಿತಿ ಮತ್ತು ಅವ್ರ ಹಸ್ಬೆಂಡು 25ನೇ ವರ್ಷದ ಆ್ಯನಿವರ್ಸರಿದು ವ್ಲಾಗ್ ಕೂಡ ಹಾಕಿದ್ದೆ. FB-ನಲ್ಲಿ ಹಾಕಿದ್ದೆ. ಯೂಟ್ಯೂಬಲ್ಲಿ ಕಾಪಿರೈಟ್ ಬಂತು ಸಾಂಗ್ಸ್ ಎಲ್ಲ. ಸೊ ಯೂಟ್ಯೂಬಲ್ಲಿ ನಾನು ಡಿಲೀಟ್ ಮಾಡಿದೆ ವಿಡಿಯೋನ. ಸೊ ಆವತ್ತಿನ ಒಂದು ಫಂಕ್ಷನ್ಗೆ ನಮ್ಮ ನಾದಿನಿಯವ್ರು ಬಂದಿರಲಿಲ್ಲ, ಅವರು ಮತ್ತು ಅವ್ರ ಫ್ಯಾಮಿಲಿ. ಹಾಗಾಗಿ ಮನೆಗೆ ಕರೆಸಿ ಕೇಕೆಲ್ಲ ಕಟ್ ಮಾಡಿಸಿ ಮತ್ತು ಗಿಫ್ಟ್ ತಂದು ನಾನ್ ವೆಜ್ ಅಡುಗೆ ಮಾಡಿದರು. ಸೊ ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನೋಡಿರ್ತೀರ, ಇವರು ನನ್ನ ಹಸ್ಬೆಂಡ್ ಅವ್ರ ತಂಗಿ ಮತ್ತು ಅವ್ರ ಹಸ್ಬೆಂಡು, ಅವ್ರ ಮೊಮ್ಮಗಳು, ಅವಳು ಚಿಕ್ಕವಳು. ಅವ್ರದ್ದು ಕೂಡ ತೊಟ್ಲು ಶಾಸ್ತ್ರ ಮತ್ತು ಅವ್ರ ಮಮ್ಮಿದು ಪ್ರೆಗ್ನೆನ್ಸಿದು ಸೀಮಂತದ್ದೆಲ್ಲ ನಾನು ಆಲ್ರೆಡಿ ವೀಡಿಯೋಸ್ ಹಾಕಿದ್ದೆ. ಸೊ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಂತ ಅವ್ರ ಮಗಳು, ಅಳಿಯ ಮತ್ತು ಅವ್ರನ್ನೂ ಕೂಡ ಕರೆಸಿದ್ರು. ಸೊ ಇದೆಲ್ಲ ಒಂದು ರೀತಿ ಮೂಮೆಂಟ್. ಅಂದರೆ ಜಸ್ಟ್ 25 ಇಯರ್ಸ್ ಲಾಂಗ್ ಜರ್ನಿನಲ್ಲಿ ಒಬ್ಬರು ಜೊತೆಯಲ್ಲಿ ಹೆಜ್ಜೆ ಇಡೋವಂಥದ್ದು ಸಾಮಾನ್ಯವಾದ ವಿಷಯ ಅಲ್ಲ. ಇಲ್ಲಿ ನಮ್ಮ ನಾದಿನಿಯವ್ರ ಮಗಳು ಮತ್ತು ಅವ್ರ ಹಸ್ಬೆಂಡ್, ನಮ್ಮ ಮನೆಯವ್ರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಒಬ್ಬರು ಅಣ್ಣ ಮತ್ತು ಒಬ್ಬರು ತಂಗಿ ಇರೋವಂಥದ್ದು. ಸೊ ಇವಾಗ ಇವರು ಕೂಡ ಎಲ್ಲ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ನನಗೆ ಒಬ್ಬರು ಕಮೆಂಟ್ ಮಾಡಿರು, ಇವಾಗ ಒಂದು ವರ್ಷದ ಹಿಂದೆ ಅಂದ್ಕೊತೀನಿ, ಒಂದು 16-17 ವರ್ಷದ ಹಿಂದೆ, ಅಂದರೆ 16-17 ವರ್ಷ ಆ್ಯನಿವರ್ಸರಿ ಇದರಲ್ಲಿ ನಾನು ಆ್ಯನಿವರ್ಸರಿ ಅಂತ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಹೇಗೆ 16-17 ವರ್ಷಗಳಿಂದ ಒಬ್ಬ ಅದೇನು ನನಗೆ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಒಬ್ಬ ಗಂಡನ ಜೊತೆಯಲ್ಲೇ ಆ್ಯನಿವರ್ಸರಿ ಇಷ್ಟು ಲಾಂಗ್ ಇಯರ್ಸ್ ಅಂತ ಹೇಳ್ಬಿಟ್ಟು ಅಂತ. ಸೊ ಅವರು ಬಾಂಬೆ ಅವರು ಕಮೆಂಟ್ ಮಾಡಿದರು. ಸೊ ಅದು ಬೇರೆ ಕಡೆ ನಡಿಬೋದೇನೋ, ಬಟ್ ನಮ್ಮ ಕರ್ನಾಟಕದಲ್ಲೆಲ್ಲ ಕಡಿಮೆ ಅಂತ ಅಂದ್ಕೊತೀನಿ. ಇದು ಸೀರೆ ಮತ್ತು ಅವ್ರಿಗೆ ಬಟ್ಟೆನ ಗಿಫ್ಟ್ ಕೊಟ್ಟಿದ್ದು. ನಾನು ಹೇಳಿದಾಗೆ ನಮ್ಮ ಕರ್ನಾಟಕದಲ್ಲಿ ಒಬ್ಬರ ಜೊತೆ ಜೀವನ ಮಾಡಿದ್ರೆ ಅದೇ ಚೆಂದ ನೋಡಿ. ಇವಾಗ ಮುತ್ತಜ್ಜಿ ಜೊತೆ ಮೊಮ್ಮಗಳು ಆಟ ಆಡ್ತಾಯಿದ್ದಾರೆ. ಕೇಕ್ದೆಲ್ಲ ಕಟ್ ಮಾಡಿ ಎಲ್ಲ ಆಯಿತು, ಇನ್ನು ಊಟ ಕೂಡ ಆಯಿತು. ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ ನಾನು ತೆಗೆದಿದ್ದೀನಿ. ಸೊ ಇನ್ನು ಹಾಗೆ ಕೂತಿದ್ವಿ. ಇನ್ನೊಂದು ಸ್ವಲ್ಪ ಜನ ಊಟ ಮಾಡ್ತಾರೋ. ನಾಳೆ ಬೆಳಿಗ್ಗೆ ನಮಗೆ ಮದುವೆ ಇತ್ತು, ಅದೇ ಹುಡುಗಿದು ಮದುವೆ ಇತ್ತು. ಸೊ ಹಾಗಾಗಿ ನಾವು ಏನೂ ಉಳ್ಕೊಳ್ಳಿಲ್ಲ, ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದು ಬೆಳಿಗ್ಗೆನೇ ರೆಡಿಯಾಗಿ ಇವಾಗ ನಾನು ಮದುವೆಗೆ ಹೋಗ್ತಾಯಿದ್ದೀನಿ. ನಾನು ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಮತ್ತು ನನ್ನ ಮಗ ಎಲ್ಲ ಇನ್ನೂ ರೆಡಿಯಾಗಿರಲಿಲ್ಲ. ಅವರು ಒಂದು 3 ದಿವಸದಿಂದ ಆರ್ಡ್ರೆಲ್ಲ ಮುಗಿಸ್ಕೊಬಂದಿರೋ, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಅವಕ್ಕ ಬಾ ಬಸ್ಸಲ್ಲೇ ಏನಾಗಲ್ಲ ಅಂತ ಅಂದ್ಬಿಟ್ಟು ಅಂತ ಕರೆದ್ರು. ನನ್ನ ರೇಗಿಸ್ತಾಯಿದ್ರು, ಕಾರ್ ಇಟ್ಕೊಂಡು ಬಸ್ಸಲ್ಲಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಕಾರು ಯಾವಾಗಲೂ ಮನೆ ಮುಂದೆ ಇರುತ್ತೆ, ಆದರೆ ಬಸ್ಸು ಬೇಕು ಅಂದಾಗ ಇರಲ್ವಲ್ಲ ನಿಮ್ಮ ಜೊತೆನಲ್ಲಿ ಹೋಗೋವಂಥದ್ದು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನಾನು ಹೇಳ್ತಾಯಿದ್ದೆ. ಇದೆಲ್ಲ ಕೆಲವರು ಅನ್ಬೋದು, ಇದೆಲ್ಲ ಕೆಲವರು ಹೇಳ್ತಾರೆ, ನೀನೇ ಈ ಥರ ಕ್ಲಿಪ್ಪಿಂಗ್ ತೆಗಿ, ಹೀಗೆ ತೆಗಿ, ಹಾಗೆ ತೆಗಿ ಅಂತ. ಸೊ ನಾನು ತೆಗ್ಕೊಡ್ತೀನಿ ಅಷ್ಟೇ. ಇನ್ನು ಕೆಲವರು ಇದನ್ನು ತೆಗ್ದಿದ್ದಾಳೆ ಅಂತ ನೀವು ಹೇಗಿದ್ದರೂ ಮಾತಾಡ್ತೀರಾ. ಸೊ ನಿಮಗೆ ನಾನು ಇಷ್ಟ ಹೇಳೋದು, ಬೆನ್ನಿಂದ ಮಾತಾಡೋದಕ್ಕಿಂತ ಸುಮ್ಮನೆ ವೀಡಿಯೋ ಸ್ಕಿಪ್ ಮಾಡಿಬಿಟ್ರೆ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ಹುಡುಗಿಗೆ ಇವಳು ರೆಡಿ ಮಾಡ್ತಾಯಿದ್ದಾಳೆ. ಸೊ ಚೆನ್ನಾಗಂತೂ ರೆಡಿ ಮಾಡಿದರು. ಮಗುನ ಜಡೆ ಅಂದರೆ ಇವಳು ರಿಲೇಟಿವೇನೆ, ಚೆನ್ನಾಗಿ ಮಗುವಿನ ಜಡೆ ಮತ್ತು ಹುಡುಗಿನೂ ಕೂಡ ಚೆನ್ನಾಗಿದ್ದಾಳಲ್ವ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಂದರೆ ಇವರು ಮುಂಚೆನೇ ಛತ್ರದಲ್ಲೇ ಮಾಡಬೇಕು ಅಂತ ಬುಕ್ ಮಾಡ್ಕೊಂಡಿದ್ರು. ಆದರೆ ಹುಡುಗಿಯವ್ರ ತಂದೆ ತೀರ್ಕೊಬಿಟ್ರು ಸಡನ್ನಾಗೆ. ಹಾಗಾಗಿ 3 ತಿಂಗಳು ಒಳಗಡೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಅವರು ದೇವಸ್ಥಾನದಲ್ಲೇ ಮಾಡ್ಕೊಂಡಿದ್ದು. ಅಂದರೆ ಅವ್ರ ತಂದೆ ಸತ್ತು ಒಂದು 3 ತಿಂಗಳಾಯಿತು. ಏನೋ ಕೆಲವರು ಹೇಳ್ತಾರೆ ಮಾಡಬಾರ್ದು ಛತ್ರದಲ್ಲಿ ಆಡಂಬರವಾಗಿ ಅಂತೆಲ್ಲ. ಮತ್ತು ನನ್ನ ಪ್ರಕಾರ ಕನ್ಯಾದಾನಕ್ಕೇನು ಕಟ್ಟಿಲ್ಲ ಅನ್ಕೋತೀನಿ, ನನಗೆ ಗೊತ್ತಿರೋದು. ಆದರೆ ಕೆಲವರು ಇಷ್ಟಪಡೋಲ್ಲ. ಸೊ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಏನೋ 1 ವರ್ಷದೊಳಗಡೆ ಮಾಡಿಬಿಡ್ಬೇಕು ಅಂತ ಗಂಡು ಮಕ್ಳಿಗಾದರೆ ಹೇಳ್ತಾರೆ, ಆಮೇಲೆ 3 ವರ್ಷದ ತನಕ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ಹುಡುಗಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ರಲ್ವ, ಹಾಗಾಗಿ ಮದುವೆ ಮುಂದೂಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಂತ
ಇವಾಗ ಮದುವೆನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ರೆ. ಮದುವೆ ನಾವು ಸಿಂಪಲ್ಲಾಗಿ ಆಗ್ತೀವ, ಗ್ರ್ಯಾಂಡಾಗಿ ಆಗ್ತೀವ, ಅದೆಲ್ಲ ಇಂಪಾರ್ಟೆಂಟೇ ಅಲ್ಲ. ಸೊ ಒಬ್ರಿಗೊಬ್ರು ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಜೀವನದಲ್ಲಿ ಬದುಕ್ತೀವಿ ಅನ್ನೋದೇ ಇಂಪಾರ್ಟೆಂಟು. ನಾವು ನೋಡಿರ್ತೀವಿ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಮದುವೆಗಳು ಕೂಡ ಮುರಿದು ಬಿದ್ದಿರ್ತವೆ. ಅದರಲ್ಲೂ ಇತ್ತೀಚೆಗಂತೂ ಡಿವೋರ್ಸ್ ಕೇಸಸ್ಗಳು ತುಂಬಾ ಜಾಸ್ತಿ ಆಗ್ತಾಯಿದೆ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರೋದಿಲ್ಲ. ಒಂದೊಂದು ಸಣ್ಣ ಸಣ್ಣ ವಿಷಯಗಳಿಗೂ ಲಾಸ್ಟ್ಗೆ ಡೈವೋರ್ಸ್ ಅಂತಲೇ ಬಂದ್ಬಿಡುತ್ತೆ. ಸೊ ಅದೆಲ್ಲದಕ್ಕಿಂತ ಫಸ್ಟೇ ಈ ಥರ ಎಲ್ಲ ಆದಷ್ಟು ತಿಳ್ಕೊಂಡು ಹೊಂದಾಣಿಕೆಯಿಂದ ಇರ್ತೀವಿ ಅಂತಂದರೆ ಮಾತ್ರ ಮದುವೆ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ನನಗನ್ಸುತ್ತೆ. ನೋಡಿ ಅವ್ರ ಅಜ್ಜಿ ಅದು ಮಾಡಿದ್ದು, ಅವ್ರಿಗೆ ಹಾಲು ಬಿಟ್ಟಿದ್ದು. ಸೊ ಇವಾಗ ಮಾಂಗಲ್ಯ ಧಾರಣೆ ಆಯಿತು. ಕೆಲವರೆಲ್ಲ ಹೇಳ್ತಿರ್ತಾರೆ ಮಾಂಗಲ್ಯ ಕಟ್ಬೇಕಾರೆಲ್ಲ ಕೈ ಶೇಕ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಅಂತ. ಮತ್ತು ಹುಡುಗಿರು ಕೂಡ ಅಳ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅದು ಅವರವರ ಒಂದು ಎಮೋಷ್ನಲ್ ಮೂಮೆಂಟು. ಆ ಗಳಿಗೆನಲ್ಲಿ ಕಟ್ಟಿಸ್ತಾರೆ ನೋಡಿ, ಅದೇ ಒಂದು ದೊಡ್ಡ ಬಂಧ. ಇವರಿಬ್ಬರನ್ನ ಒಂದು ಮಾಡಿರೋ ಅಂಥದ್ದು ಒಂದು ಮಾಂಗಲ್ಯ. ಯಾರನ್ನೇ ಆದ್ರೂ ಅಷ್ಟೇ, ಮಾಂಗಲ್ಯಕ್ಕೆ ನಮ್ಮಲ್ಲಿ ಒಂದು ಪ್ರಾಮುಖ್ಯತೆ ಅನ್ನೋದು ಇದೆ. ಇದು ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ. ನಾನು ಇರೋದು ಕೆಲವು ಫೋಟೋಸ್ಗಳು ಹಾಕಿದಾಗ ಕೆಲವರೆಲ್ಲ ಇದು ದೇವಸ್ಥಾನ ಅವರೇ ಕಮೆಂಟ್ ಮಾಡಿದ್ರು. ಇವರೆಲ್ಲ ಹೇಳ್ತಾರೆ ಇಲ್ಲಿ ತೆಗಿ ಫೋಟೋನ, ಈ ಕಡೆ ತೆಗಿ. ಸುತ್ತಮುತ್ತ ಎಲ್ಲ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ, ಇದು ಬೆಟ್ಟ ಎಲ್ಲ. ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಈ ದೇವಸ್ಥಾನ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಎಲ್ಲ ಅಂದರೆ ಬಂಡೆಗಳೆಲ್ಲ ಚೆನ್ನಾಗಿದೆ. ಬಂಡೆಗಳೆಲ್ಲ ಎಷ್ಟು ಒಂದು ಅಂದರೆ ಈ ಬಂಡೆಗಳಲ್ಲೇ ಕೊರೆದು ದೇವಸ್ಥಾನದ ರೀತಿ ಮಾಡಿರೋದು. ಎಷ್ಟು ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ಪಕ್ಕದಲ್ಲಿ ಎಷ್ಟು ಅಟ್ಯಾಚ್ ಆದಂಗಿದೆ ಅಂತ ಹೇಳ್ಬಿಟ್ಟು ಅಂತ. ಇವತ್ತಿನ ಕಾಲದಲ್ಲಿ ಈ ಬಂಡೆಗಳೆಲ್ಲ ತೆಗಿಬೇಕು ಅಂದರೆ ಈ ಆಟಮ್ ಬಾಂಬ್ಸು ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅವಾಗೆಲ್ಲ ಬರೀ ಕೈಯಲ್ಲೇ ಕೆಲಸಗಳು ಮಾಡ್ತಾಯಿದ್ರು. ಇವರು ನಮ್ಮ ರಿಲೇಷನ್ಸೇ. ನನ್ಗೆ ಹೇಳ್ಬೇಕಂದ್ರೆ ಲೇಡೀಸ್ ಪ್ಯಾನ್ಸೇ ಜಾಸ್ತಿ ಇರೋವಂಥದ್ದು. ನಾನು ಕೆಲವೊಂದು ಕಡೆ ನಾನು ತೆಗಿಲಿಲ್ಲ, ನಾನು ಸುಮ್ಮನೆ ಕೂತಿದ್ರು ಅವ್ರು ಬಿಡೋಲ್ಲ. ಈ ವಿಡಿಯೋ ತೆಗಿ, ಈ ಕ್ಲಿಪ್ಪಿಂಗ್ ತೆಗಿ, ನೋಡಿ ಇಲ್ಲಿ ನಡ್ಕೊಂಬರೋದನ್ನು ಕೂಡ ಅವರು ತೆಗಿ ಅಂತ ಹೇಳ್ತಾ ಇದ್ದಾರೆ. ಅದ ನನ್ನನ್ನು ಬಿಟ್ಟು ಫೋಟೋಗ್ರಾಫರ್ ಅನ್ಕೊಂಡಿದ್ದೀರಾ? ಫೋಟೋ ತೆಗಿ. ಇನ್ನು ಊಟ ಕೂಡ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಇಲ್ಲೇ ರಿಸೆಪ್ಷನ್ ಕೂಡ ಮಾಡ್ತಾಯಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಸಿಂಪಲ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.